ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಪಾಕಿಸ್ತಾನಿ ಯುವತಿಯನ್ನ ಮದುವೆಯಾಗಿ ಕೆಲಸ ಕಳೆದುಕೊಂಡ ಸೈನಿಕ. ಮೆನಾಲ್ ಖಾನ್ ಎಂಬಾಕೆಯನ್ನ ಮದುವೆಯಾಗಿದ್ದ ಯೋಧ ಮುನೀರ್ ಅಹ್ಮದ್. ಸಿಆರ್ಪಿಎಫ್ ಅನುಮತಿಗೂ ಮುನ್ನವೇ ಮದುವೆ ಹಿನ್ನೆಲೆ ಸೇವೆಯಿಂದ ವಜಾ. ಪಾಕಿಸ್ತಾನಕ್ಕೆ ವಾಯು ಪ್ರದೇಶದ ಜೊತೆ ಜಲಮಾರ್ಗಕ್ಕೂ ಶಾಕ್. ಪಾಕ್ಗೆ ಹೋಗುವ ಮತ್ತು ಬರುವ ಹಡಗುಗಳಿಗೆ ಭಾರತ ಬ್ರೇಕ್. ಭದ್ರತೆ ಬಲಪಡಿಸಲು ಕೇಂದ್ರ ಸರ್ಕಾರದ ಆದೇಶ. ಪಾಕಿಸ್ತಾನದ ಎಲ್ಲಾ ರೀತಿಯ ವಸ್ತುಗಳ ಆಮದಿಗೆ ನಿರ್ಬಂಧ. ಆಮದು ತಡೆ ಹಿನ್ನೆಲೆ ಪಾಕ್ ಆರ್ಥಿಕತೆಗೆ ದೊಡ್ಡ ಹೊಡೆತ. ಭಾರತದಲ್ಲಿ ಹಲವು ವಸ್ತುಗಳ ಬೆಲೆ ಏರಿಕೆ ಸಾಧ್ಯತೆ. ಪಹಲ್ಗಾಮ್ನ 6 ಉಗ್ರರು ಚೆನ್ನೈನಿಂದ ಶ್ರೀಲಂಕಾಗೆ ತೆರಳಿದ ಶಂಕೆ. ಲಂಕಾದಲ್ಲಿ ಪೊಲೀಸರಿಂದ ವಿಮಾನ ತಪಾಸಣೆ. ಪರಿಶೀಲನೆ ವೇಳೆ ಪತ್ತೆಯಾಗದ ಭಯೋತ್ಪಾದಕರು. ಜರ್ಮನಿಯಲ್ಲಿ ಬರ್ಲಿನ್ನ ಪಾಕ್ ವಿರುದ್ಧ ಪ್ರತಿಭಟನೆ. ಪಹಲ್ಗಾಮ್ ದಾಳಿ ಖಂಡಿಸಿ ಭಾರತೀಯರಿಂದ ಆಕ್ರೋಶ. ಉಗ್ರರು ಹಾಗೂ ಪಾಕಿಸ್ತಾನದ ವಿರುದ್ಧ ಘೋಷಣೆ. ಶೌಚಾಲಯದಲ್ಲಿ ಪಾಕ್ ನಟಿಯ ಫೋಟೋ ಅಂಟಿಸಿ ಆಕ್ರೋಶ. ಮುಂಬೈನ ಮಹಿರಾ ಖಾನ್ ಚಿತ್ರ ಅಂಟಿಸಿ ಕಿಡಿ. ಪಾಕಿಸ್ತಾನ ಏನಿದ್ರೂ ಟಾಯ್ಲೆಟ್ ಶುಚಿಗೊಳಿಸುವ ಸ್ಥಾನದಲ್ಲಿರುತ್ತೆ ಅನ್ನೋ ಸಂದೇಶ. ಮೇ 7ರಂದು ಕೇಂದ್ರದ ಜೊತೆ ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಮೀಟಿಂಗ್. ಕೃಷ್ಣಾ ನದಿ ನೀರು ವಿವಾದ ವಿಚಾರವಾಗಿ ಸಿಎಂ ನೇತೃತ್ವದಲ್ಲಿ ಸಭೆ. ರಾಜ್ಯದ ನಿಲುವು ಏನು ಇರಬೇಕು ಅನ್ನೋ ಬಗ್ಗೆ ಚರ್ಚೆ. ಇಂದು ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಮನೆಗೆ ಸಂಸದ ಬ್ರಿಜೇಶ್ ಚೌಟ ಭೇಟಿ. ಸುಹಾಸ್ ತಂದೆ ತಾಯಿ ಹಾಗೂ ಕುಟುಂಬಸ್ಥರಿಗೆ ಸಾಂತ್ವನ. ನ್ಯಾಯ ಕೊಡಿಸುವುದಕ್ಕೆ ಎಲ್ಲಾ ರೀತಿಯ ಬೆಂಬಲ ನೀಡೋದಾಗಿ ಭರವಸೆ. ಚಿಕ್ಕಮಗಳೂರಿನ ಕಳಸಾ ತಾಲೂಕಲ್ಲಿ ನಿರಂತರ ಮಳೆಗೆ ಹಲವೆಡೆ ಅವಾಂತರ. 100ಕ್ಕೂ ಅಧಿಕ ಅಡಿಕೆ ಮರಗಳು ನೆಲಕ್ಕುರುಳಿ ಲಕ್ಷಾಂತರ ರೂಪಾಯಿ ನಷ್ಟ. ರೈತ ಪ್ರಮೋದ್ ಕಂಗಾಲು ಪರಿಹಾರಕ್ಕಾಗಿ ಮನವಿ. ತಮಿಳುನಾಡಿನ ರಾಮೇಶ್ವರ ದೇವಸ್ಥಾನದ ಈಜುಕೊಳದಲ್ಲಿ ಆನೆ ರಿಲ್ಯಾಕ್ಸ್. ಬಿಸಿಲಿನ ಬೇಗೆ ಸಹಿಸಲಾರದೆ ಈಜುಕೊಳದಲ್ಲಿ ಮೋಜು ಮಸ್ತಿ. ರಾಮಲಕ್ಷ್ಮಿಯ ಆಟಾಟೋಪಕ್ಕೆ ಭಕ್ತರು ಫಿದಾ. ಛತ್ತೀಸ್ಗಢದ ರಾಯ್ಪುರನಲ್ಲಿ ಅಬ್ಬರಿಸಿದ ಮಳೆರಾಯ. ವರ್ಣನಾರ್ಭಟಕ್ಕೆ ವಾಹನ ಸವಾರರು, ಸಾರ್ವಜನಿಕರ ಪರದಾಟ. ಒಡಿಶಾದ ಹಲವೆಡೆಯೂ ಧಾರಾಕಾರ ಮಳೆಯಾಗಿ ಅವಾಂತರ. ಎಲ್ಲರಿಗೂ ಶಾಕ್ ಕೊಟ್ಟ ಕುಂಭಮೇಳದ ಸ್ವಾಮೀಜಿ. ಮಹೀಂದ್ರ ಸ್ಕಾರ್ಪಿಯೋ ಖರೀದಿಸಿದ ಮಹಾಕಾಳಗಿರಿ ಬಾಬಾ. ಶೋರೂಮ್ನಿಂದ ಒಂದೇ ಕೈಯಲ್ಲಿ ಚಲಾಯಿಸಿದ ಬಾಬಾ. ಪಶ್ಚಿಮ ಬಂಗಾಳದ ಜಗನ್ನಾಥ ಮಂದಿರ ವಿಚಾರವಾಗಿ ಒಡಿಶಾ ಜೊತೆ ವಿವಾದ. ಪುರಿಯ ಮಾದರಿ ಜಗನ್ನಾಥ ಧಾಮ ಅಂತ ಹೆಸರಿಟ್ಟಿದ್ದಕ್ಕೆ ಆಕ್ರೋಶ. ಬಿಜೆಪಿ ಬಿಜೆಡಿ ನಾಯಕರಿಂದ ದೀದಿ ವಿರುದ್ಧ ಕಿಡಿ. ಐಆರ್ಸಿಟಿಸಿ ರೈಲು ಪ್ರಯಾಣಿಕರಿಗೆ ಹೊಸ ನಿಯಮ ಜಾರಿ. ಇನ್ಮುಂದೆ ವೇಟಿಂಗ್ ಲಿಸ್ಟ್ನಲ್ಲಿರುವವರು ಎಸಿ ಸ್ಲೀಪರ್ ಕೋಚ್ನಲ್ಲಿ ಪ್ರಯಾಣಿಸುವಂತಿಲ್ಲ. ನಿಯಮ ಉಲ್ಲಂಘಿಸಿದ ಪ್ರಯಾಣಿಕರಿಗೆ ಭಾರೀ ಮೊತ್ತದ ದಂಡ. ಲಂಡನ್ನಲ್ಲಿ ಪಾಕಿಸ್ತಾನದ ಪತ್ರಕರ್ತರ ಕಿರಿಕ್. ವರದಿಗೆ ಆಗಮಿಸಿದ್ದ ಸಫೀನಾ ಖಾನ್ ಮತ್ತು ಅಸಾದ್ ಅಲಿ ಮಲಿಕ್ ನಡುವೆ ಗಲಾಟೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತೆ ಚರ್ಚೆಗೆ ಗ್ರಾಸವಾದ ಪಾಕಿಸ್ತಾನ. ಮತ್ತೆ ಆಸ್ಟ್ರೇಲಿಯಾದ ಚುಕ್ಕಾಣಿ ಹಿಡಿದ ಆಂಟೋನಿ ಆಲ್ಬನೀಸ್. 21 ವರ್ಷಗಳಲ್ಲಿ 2ನೇ ಅವಧಿಗೆ ಆಯ್ಕೆಯಾದ ಮೊದಲ ಪ್ರಧಾನಿ ಅನ್ನೋ ಹೆಗ್ಗಳಿಕೆ. ಭಾರತದ ಜೊತೆ ಸಂಬಂಧ ವೃದ್ಧಿಗೆ ಶ್ರಮಿಸೋದಾಗಿ ಪೋಸ್ಟ್. ತವರಲ್ಲಿ ಚೆನ್ನೈ ವಿರುದ್ಧ ರೋಚಕವಾಗಿ ಗೆದ್ದು ಬೀಗಿದ ಆರ್ಸಿಬಿ. 2 ರನ್ಗಳಿಂದ ಗೆದ್ದು ಬಹುತೇಕ ಪ್ಲೇ ಆಫ್ಗೆ ಎಂಟ್ರಿ. ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತ ಅಭಿಮಾನಿಗಳ ಸಂಭ್ರಮಾಚರಣೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.